ಕಲರ್ಸ್ ಕೂಡ ನಮ್ಮ ಜೀವನದ ಮೇಲೆ ಅಥವಾ ನಮ್ಮ ಮನೆಯಲ್ಲಿರುವಂಥ ಎನರ್ಜೀಸ್ನ ಮೇಲೆ ಪ್ರಭಾವ ಬೀರುತ್ತಾ ಅಂತ ಹೇಳಿ ಕಮೆಂಟ್ ಮಾಡಿ ಕ್ವೆಶನ್ಸ್ ಕೇಳಿದ್ದೀರಾ ಸಾಕಷ್ಟು ಜನ. ಇವತ್ತು ಇದಕ್ಕೆ ನಾನು ಉತ್ತರವನ್ನು ಹೇಳ್ತಾ ಇದ್ದೀನಿ. ಹೌದು, ನಮ್ಮ ಸುತ್ತಮುತ್ತ ಇರುವಂಥ ಕಲರ್ಸ್ ನಮ್ಮ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರುತ್ತೆ. ಇದನ್ನು ನಾವು ಕಲರ್ ಥೆರಪಿ ಅಂತ ಕೂಡ ನಾವು ಹೇಳ್ತೀವಿ. ಏನಕ್ಕೆ ಅಂದರೆ, ಉದಾಹರಣೆಗೆ ಈಗ ನಿಮ್ಮ ಎದುರುಗಡೆ ಬ್ಲ್ಯಾಕ್ ಇದ್ದರೆ ಆ ಬ್ಲ್ಯಾಕ್ ಕಲರ್ ಸಾಕಷ್ಟು ಎನರ್ಜಿಯನ್ನು ಅಬ್ಸಾರ್ಬ್ ಮಾಡ್ಕೊಂಡ್ಬಿಡುತ್ತೆ. ನಿಮಗೆ ಎನರ್ಜಿ ಹೇಗೆ ಸಿಗುತ್ತೆ? ಬ್ಲ್ಯಾಕ್ ಕಲರ್ ಮನೆಯಲ್ಲಿ ತುಂಬ ಹಾಕ್ಸಿದ್ರೆ ನಿಮಗೆ ಯಾವಾಗಲೂ ಒಂಥರ ಲೇಸಿನೆಸ್ಸು, ಮಲ್ಕೊಂಡೇ ಇರೋಣ ಅಥವಾ ಏನೂ ಮಾಡೋದು ಬೇಡ, ಮನೆಯಲ್ಲೇ ಇದ್ಬಿಡೋಣ ಅನ್ನೋ ಒಂದು ಫೀಲಿಂಗ್ ಬರ್ತಾ ಇರುತ್ತೆ. ಇನ್ ಕೇಸ್ ನಿಮ್ಮ ಮನೇಲಿ ತುಂಬ ವೈಟ್ ಇದ್ದರೆ ಸಿಕ್ಕಾಪಟ್ಟೆ ಓವರ್ ಆ್ಯಕ್ಟಿವ್ ಆಗಿ ನಿಮ್ಮ ಮನೇಲಿ ನೀವು ಕೆಲಸ ಮಾಡ್ಕೊಳ್ಳೋದಲ್ಲದೆ ಪಕ್ಕದ ಮನೆಗೂ ಕೆಲಸ ಮಾಡ್ತಾ ಇರ್ತೀರ. ಜೊತೆಗೆ ಕಂಪ್ಲೀಟ್ ವೈಟ್ ಬಂದು ತುಂಬ ಪ್ರೊಫೆಷನಲ್ ಅಂತ ಹೇಳ್ತೀವಿ. ಅದನ್ನು ಮನೆಯಲ್ಲಿ ಹಾಕ್ಸೋದು ಸರಿನಾ? ಮನೆಯಲ್ಲಿ ಫ್ಯಾಮಿಲಿ ಎನ್ವೈರ್ಮೆಂಟ್ ಇರಬೇಕು, ಪ್ರೊಫೆಷನಲ್ ಎನ್ವೈರ್ಮೆಂಟ್ ಬೇಕಾ? ಅದಕ್ಕೋಸ್ಕರ ಮನೆಯಲ್ಲಿ ಯಾವಾಗಲೂ ನ್ಯೂಟ್ರಲ್ ಕಲರ್ಸ್ ಆದಂಥ ಕ್ರೀಮ್ ಕಲರ್ ಇರ್ಬೋದು, ಬೀಚ್ ಕಲರ್ ಇರ್ಬೋದು, ಬಟರ್ ಸ್ಕಾಚ್ ಕಲರ್ ಇರ್ಬೋದು. ಸೊ ಈ ಥರ ಲೈಟ್ ಕಲರ್ಸ್ನ ಹಾಕೊಳ್ಳಿ. ಯಾವುದೇ ಕಾರಣಕ್ಕೂ ಡಾರ್ಕ್ ಕಲರ್ಸ್ನ ಅವಾಯ್ಡ್ ಮಾಡಿ. ಇನ್ನೊಂದೇನಪ್ಪ ಅಂದರೆ ಆ್ಯಂಟಿ ಎಲಿಮೆಂಟಲ್ ಥಿಯರಿ ಅಂತ ಹೇಳ್ತೀವಿ. ಅಂದರೆ ಈಗ ವಾಟರ್ ಝೋನ್ ಅಂತ ಬಂದರೆ ಅದು ಬ್ಲೂ ಕಲರಲ್ಲಿ ಇರಬೇಕು. ನೀವೇನಾದರೂ ಅಲ್ಲಿ ರೆಡ್ ಕಲರ್ ಹಾಕಿದ್ರೆ ಅದು ಫೈರ್ ಎಲಿಮೆಂಟ್ ಬಂದಂಗೆ. ಸೊ ನಾರ್ತಲ್ಲಿ ರೆಡ್ ಕಲರ್ನ ಅವಾಯ್ಡ್ ಮಾಡಿ, ಅದೇ ರೀತಿ ಸೌತಲ್ಲಿ ಬ್ಲೂ ಕಲರ್ನ ಅವಾಯ್ಡ್ ಮಾಡಿ, ಇನ್ನು ಈಸ್ಟಲ್ಲಿ ವೈಟ್ ಕಲರ್ನ ಅವಾಯ್ಡ್ ಮಾಡಿ, ಆ್ಯಂಡ್ ವೆಸ್ಟಲ್ಲಿ ಗ್ರೀನ್ ಕಲರ್ನ ಅವಾಯ್ಡ್ ಮಾಡಿ.